ಉಪಚುನಾವಣೆ ನಡೆದು ಅಲ್ಲೇನು ಮೇ 4ನೇ ತಾರೀಕು ಎಣಿಕೆ ಕಾರ್ಯ ಮುಗಿಬೇಕಾಗಿದೆ. ಈಗಾಗಲೇ ಎರಡೂ ಕ್ಷೇತ್ರದಲ್ಲಿ ಕೂಡ ನಾವು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸವನ್ನ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರೆ, ಪಕ್ಷದ ಇಂಟರ್ನಲ್ ಏನು ನಮ್ಮ ಆಂತರಿಕ ಸರ್ವೆ ಇತ್ತು ಅದರ ಮುಖಾಂತರ ಈಗಾಗಲೇ ನಮ್ಗೆ ಗೊತ್ತಿದೆ. ಎಲ್ಲಿವರೆಗೂ ಕೂಡ ಅಲ್ಪಸಂಖ್ಯಾತರು ಭಾರತೀಯ ಜನತಾ ಪಕ್ಷವನ್ನ ಮಡಿವಂತಿಕೆ ಪಕ್ಷ ಅಂತಕ್ಕಂಥ ಭಾವನೆ ಇಟ್ಕೊಂಡು ಕಾಂಗ್ರೆಸ್ಸೇ ನಮ್ಗೆ ಆಶ್ರಯ ಅಂತ ಇಟ್ಕೊಂಡು ನಂಬ್ಕೊಂಡಿದ್ರು. ಅವ್ರಿಗೆ ದಾವಣಗೆರೆಯಲ್ಲಿ ಯಾವಾಗ ಅವ್ರಿಗೆ ಸ್ಥಾನ ಸಿಗ್ಲಿಲ್ಲ, ಅಭ್ಯರ್ಥಿಯಾಗಿ ಮಾಡಕ್ಕೆ ಅವಕಾಶ ಕೊಡ್ಲಿಲ್ಲ, ಆವಾಗ ಅರ್ಥ ಆಯ್ತು ಅವ್ರ ನಿಜ ಬಣ್ಣ ಕಾಂಗ್ರೆಸ್ ಬಣ್ಣ. ಯಾಕಂತಂದ್ರೆ ದುಡ್ಡಿರೋರು ಮತ್ತೆ ಜಾತಿಯ ಬಲವನ್ನೇ ನೋಡ್ಕೊಳ್ಳೋದು ಅಂತಕ್ಕಂಥದ್ದು ಅರ್ಥ ಆಯ್ತು. ಮೊದಲು ಹೇಳ್ತಾ ಇದ್ದಿದ್ದು ಮೇಲ್ವರ್ಗದ ಪಕ್ಷ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಪದೇ ಪದೇ ಹೇಳ್ತಾರೆ. ಬಹಳ ದಿನಗಳ ಆದ್ಮೇಲೆ SC/ST ಅರ್ಥ ಆಯ್ತು ಕಾಂಗ್ರೆಸ್ನ ಮುಖಬಣ್ಣ. ಈಗ ಮುಸ್ಲಿಮರು ಕೂಡ ಅಲ್ಪಸಂಖ್ಯಾತರು ಕೂಡ ಅರ್ಥ ಆಗಿದೆ ಅಂತಕ್ಕಂಥದ್ದು ಈ ಚುನಾವಣೆ ಮುಖಾಂತರ ಗೊತ್ತಾಗ್ತದೆ. ಯಾಕೆಂತಂದ್ರೆ ಮೊದಲಿಂದ ಕೂಡ ನಾವು ದಲಿತರ ಪರ, ಹಿಂದುಳಿದವರ ಪರ ಅಂತ ಹೇಳ್ಕೊಂಡು ಅವರ ಈ ಸರ್ಕಾರ ಬಂದಾದ್ಮೇಲೆ ಅವರ ಏನು ಅವ್ರಿಗೆ ಮೀಸಲಿಟ್ಟ ಹಣವನ್ನ ST ಮೋರ್ಚಾದಿರ್ಬೋದು ನೇರವಾಗಿ ತೆಲಂಗಾಣ ಚುನಾವಣೆ ಕಳಿಸಿರ್ತಕ್ಕಂಥದ್ದು ನಿದರ್ಶನವಿದೆ. ಅದರಿಂದ ಒಂದು ಜೀವ ಕೂಡ ಕಳೀತು. ಇವತ್ತು ಸಿದ್ದರಾಮಯ್ಯನವರಾಗ್ಬೋದು ಅಥವಾ DK ಶಿವಕುಮಾರ್ ಅವರು ನೈತಿಕತೆ ಹೊತ್ತು ರಾಜೀನಾಮೆ ನೀಡಬೇಕಾಯಿತು. ಮೂಡ ಹಗರಣ ತಗೊಳ್ಳಿ, ಮೂಡ ಹಗರಣದಿಂದ 14 ಸೈಟ್ ವಾಪಸ್ ಕೊಟ್ಟದ್ದು ಯಾಕೆ? ನೀವು ತಪ್ಪು ಮಾಡದೇ ಇದ್ದಿದ್ರೆ ಅದನ್ನು ಸಾಧಿಸಬಹುದಾಗಿತ್ತು. ನಿಮ್ಮಲ್ಲಿ ತಪ್ಪಿಲ್ಲದೆ ಇದ್ರೆ ಅದನ್ನು ಯಾಕೆ ಬಿಟ್ಕೊಡ್ತಾ ಇದ್ದೆ? ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಇವತ್ತು ನೀವು ನಿಲ್ಸ್ಕೊಳ್ಳೋಕ್ಕೆ ಯಾರೋ ಒಬ್ಬ ಇದೆ ಏನಂತಂದ್ರೆ, ನ್ಯಾಯಾಂಗದಲ್ಲಿ ಎಷ್ಟು ಸತ್ಯ ಇದೆಯೋ ನ್ಯಾಯಾಂಗದಲ್ಲಿ ಅಷ್ಟೇ ಉಳ್ಕೊಳ್ಳುವಂತ ವಕೀಲರು ಇರ್ತಾರೆ. ಆ ರೀತಿಯಲ್ಲಿ ಅವ್ರು ಹೇಳ್ಕೊಟ್ಟಿದ್ದಕ್ಕೆ ನೀವು ವಾಪಸ್ ಕೊಟ್ಬಿಟ್ಟು ಇವತ್ತು ನಾನು ಇದಾಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದಿಂದ ನೀವು ಬೀರ್ಕೋಟ್ ಹಾಕ್ಸ್ಬಿಟ್ಟಿದ್ರ. ಆದ್ರೆ ನಿಜವಾಗ್ಲೂ ಕೂಡ ಸತ್ಯ ಹೊರಕ್ಕೆ ಬಂದೇ ಬರ್ತದೆ. ಮೂಡ ಹಗರಣದಲ್ಲಿ ನೀವು ಜೈಲು ಸೇರಲೇಬೇಕಾಗತ್ತೆ ಅಂತ ಮಾತನ್ನ ಹೇಳಕ್ಕೆ ಇಚ್ಛೆ. ಪಂಚರಾಜ್ಯಗಳ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಪಂಚರಾಜ್ಯಗಳಲ್ಲಿ ಈಗಾಗಲೇ ಪಾಂಡಿಚೇರಿ ಚುನಾವಣೆ ಮುಗಿದಿದೆ. ನಮ್ಮ ಕೇರಳ ಮತ್ತು ತಮಿಳುನಾಡು ಒಂದು ಅರ್ಧ ಭಾಗ ಚುನಾವಣೆ ನಡೆದಿದೆ, ಇನ್ನ ನಡೆಯುವಂಥದ್ದಿದೆ. ಈಗ ವೆಸ್ಟ್ ಬೆಂಗಾಲ್ ಕೂಡ ಚುನಾವಣೆ ನಡೀತದೆ. ಮೊದಲನೇ ಚುನಾವಣೆ ಆಗಿದೆ, ಇನ್ನ ಅರ್ಧ ಸ್ಥಾನಗಳು ಚುನಾವಣೆ ನಡೀತದೆ. ನಿಜವಾಗ್ಲೂ ಕೂಡ ರಾಷ್ಟ್ರದಲ್ಲಿ ಇವತ್ತು ಏನು ಬದಲಾವಣೆ ಬಯಸಿದ್ದಾರೆ ಅದು ಈ 5 ಚುನಾವಣೆಗಳ ಮುಖಾಂತರ ಗೊತ್ತಾಗ್ತದೆ. ವೆಸ್ಟ್ ಬೆಂಗಾಲಲ್ಲಿ ಮತ್ತು ತಮಿಳುನಾಡಲ್ಲಿ ಮತ್ತು ನಮ್ಮಿದ್ದ ಸರ್ಕಾರಗಳು ಎರಡೂ ಕೂಡ ಮತ್ತೆ ಪರಿಗಣಿಸಿದೆ. 5 ಕೂಡ ನಮ್ಮ ಸರ್ಕಾರ ಬರುವಂತ NDA ಸರ್ಕಾರ ಬರ್ತದೆ ಅಂತ ಮಾತನಾಡಲಿಕ್ಕೆ ನಾನು ಇಚ್ಛೆ